ಈ ಎರಡು ಪದಗಳಲ್ಲಿ ಸ್ವಲ್ಪ ಬದಲಾವಣೆ ಏನು? ಪಾಸ್ ಅವೇ, ಪಾಸ್ ಔಟ್. ಹೌದಾ? ಪಾಸ್ ಅವೇ, ಪಾಸ್ ಔಟ್ ಅರ್ಥನೇ ಬೇರೆ. ಇಲ್ಲಿ ಪಾಸ್ ಅವೇ ಅಂತಂದ್ರೆ ನಿಧನ, ತೀರ್ಕೊಂಡ್ರು, ಸತ್ತೋದ್ರು ಅಂತಾರಲ್ಲ, ಅದಕ್ಕೆ ನಾವೇನ್ ಕರ್ತೀವಿ? ಪಾಸ್ ಅವೇ. ಪಾಸ್ ಔಟ್ ಅಂದ್ರೆ ಏನು? ಓದು ಪೂರ್ಣಗೊಳಿಸಿರೋದು ಪಾಸ್ ಔಟ್. ಓದು ಮುಗ್ದೋಗಿದೆ ಅಂದ್ರೆ ಇನ್ನು ನೆಕ್ಸ್ಟ್ ಕೆಲ್ಸಕ್ಕೆ ಹೋಗ್ಬೇಕು, ಅವರು ಓದು ಮುಗ್ದಿದೆ ಅಂತ ಹೇಳೋದಕ್ಕೆ. ಸೊ ಎಕ್ಸಾಂಪಲ್, ಪಾಸ್ ಅವೇ ಎಕ್ಸಾಂಪಲ್ ನೋಡಿ. ಮೈ ಗ್ರ್ಯಾಂಡ್ ಫಾದರ್ ಪಾಸ್ಡ್ ಅವೇ ಲಾಸ್ಟ್ ಇಯರ್. ಇಲ್ಲಿ ಪಾಸ್ಡ್ ಅವೇ ಅಂತ ಇದೆ ಅಂದ್ರೆ ಏನು? ನಮ್ಮ ತಾತ ಲಾಸ್ಟ್ ಇಯರ್, ಹೋದ ವರ್ಷ ಪಾಸ್ ಅವೇ ಅಂದ್ರೆ ನಿಧನರಾಗಿದ್ದಾರೆ ಅಂತ ಹೇಳ್ತಾ ಇದ್ವಿ. ಇಲ್ಲಿ ಪಾಸ್ ಅವೇ ಅಂದ್ರೆ ನಿಧನ ಅಂತ ಹೇಳಿದ್ವಿ. ಹೌದಾ? ಅದೇ ರೀತಿ ಪಾಸ್ ಔಟಿಗೆ ಏನಾಗುತ್ತೆ? ಐ ಪಾಸ್ಡ್ ಔಟ್ ಫ್ರಮ್ ಸ್ಕೂಲ್ ಇನ್ 2020. ನಾನು ಶಾಲೆಯ ಓದನ್ನ ಪೂರ್ಣಗೊಳಿಸಿದ್ದೀನಿ. ಯಾವಾಗ ಅಂದ್ರೆ 2020ನೇ ವರ್ಷದಲ್ಲಿ ನಾನು ನಮ್ಮ ಶಾಲೆಯ ಓದನ್ನ ಪೂರ್ಣಗೊಳಿಸಿದ್ದೇನೆ. ಅರ್ಥ ಆಯ್ತಾ? ಹಾಗಾದ್ರೆ ಇಲ್ಲಿ ಹೋಮ್ವರ್ಕ್ ನೋಡಿ. ದ ಓಲ್ಡ್ ಆಕ್ಟರ್ ಡ್ಯಾಶ್ ಪೀಸ್ಫುಲ್ಲಿ. ಇಲ್ಲಿ ನಾನು ಪಾಸ್ಡ್ ಅವೇ ಹಾಕ್ಲಾ, ಪಾಸ್ಡ್ ಔಟ್ ಹಾಕ್ಲಾ?